शुभोदय बच्चों, कैसे हैं आप सभी। आप सभी जानते हैं ना, मेरा नाम लता कड़कोड़ है और मैं सिरसी शैक्षणिक जिला मुनकोट तालुक के महात्मा जी प्रौढ़शाला पाड़ा में हिंदी शिक्षिका के रूप में कार्य कर रही हूँ। तो आइए बच्चों, आज हम 10वीं कक्षा के अगला पाठ महिला की साहस गाथा, इस पाठ के बारे में जानकारी प्राप्त कर लेते हैं। मಕ್ಕಳೇ, ಇಂದು ನಾವು 10ನೇ ತರಗತಿಯ ಮತ್ತೊಂದು ಪಾಠ ಮಹಿಳಾ ಕಿ ಸಾಹಸ್ ಗಾಥಾ, ಈ ಪಾಠದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಪಾಠದ ಶೀರ್ಷಿಕೆಯೇ ಹೇಳುವಂತೆ ಮಹಿಳಾ ಕಿ ಸಾಹಸ್ ಗಾಥಾ ಅಂದರೆ ಮಹಿಳೆಯ ಸಾಧನೆಯ ಕಥೆ. ಮಕ್ಕಳೇ, ನೀವೆಲ್ಲ 1ರಿಂದ 10ನೇ ತರಗತಿವರೆಗೂ ಈಗ ಓದ್ಕೊಂಡು ಬಂದಿದ್ದೀರಾ ಅಂದರೆ ಸಾಕಷ್ಟು ವೀರ ಮಹಿಳೆಯರ ಒಂದು ಕಥೆಯನ್ನು ಕೇಳಿರ್ತೀರ. ಎಷ್ಟೋ ಚಲನಚಿತ್ರಗಳಲ್ಲಿ ನೋಡಿರ್ತೀರಾ ಇಲ್ವೇ, ಅಜ್ಜ ಅಜ್ಜಂದಿರ ಬಾಯಿಂದ ಕೇಳಿರ್ತೀರ. ಆ ಎಲ್ಲ ವೀರ ಮಹಿಳೆಯರು ಅಂದರೆ ಉದಾಹರಣೆಗೆ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಒನಕೆ ಓಬವ್ವ, ರಾಣಿ ಅಬ್ಬಕ್ಕ, ಇವರೆಲ್ಲರ ಹೆಸರನ್ನು ನೀವು ಕೇಳಿದ್ದೀರಲ್ವಾ. ಇವರೆಲ್ಲರೂ ಜಗತ್ತಿಗೆ ಸಾರಿದಂತಹ ಒಂದು ಅಂಶ ಏನಪ್ಪ ಅಂದರೆ, ಸ್ತ್ರೀ ಕೇವಲ ಅಡಿಗೆ ಮನೆಗೆ ಮಾತ್ರ ಸೀಮಿತವಾಗಿರುವಂಥವಳಲ್ಲ, ಅದನ್ನು ಮೀರಿ ಪುರುಷರಿಗೆ ಸರಿಸಮಾನವಾಗಿ ಧೈರ್ಯದಿಂದ, ಶೌರ್ಯದಿಂದ, ದಿಟ್ಟತನದಿಂದ ಹೋರಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಅಂತ. ಅಂದರೆ ಆ ಬ್ರಿಟಿಷರ ಆಕ್ರಮಣದ ಕಾಲದ ಸಂದರ್ಭದಲ್ಲಿ ಇಡೀ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದು ಅವರಿಗೆ ಪುರುಷರಿಗೆ ಸರಿಸಮಾನವಾಗಿ ಆ ಬ್ರಿಟಿಷರ ಜೊತೆ ಹೋರಾಡಿ ಅವರನ್ನು ಹಿಮ್ಮೆಟ್ಟಿಸಿದಂತಹ ಒಂದು ಕೀರ್ತಿಯ ಹೆಗ್ಗಳಿಕೆ ಸ್ತ್ರೀಯರಿಗೆ ಸಲ್ಲುತ್ತೆ. ಅಂದರೆ ಅವರೆಲ್ಲ ಸಾಬೀತು ಮಾಡಿ ತೋರಿಸಿದ್ರು, ಕೇವಲ ಸ್ತ್ರೀದು ತೊಟ್ಟಿಲು ತೂಗುವ ಕೈಯಲ್ಲ, ಸಮಯ ಬಂತ ಅಂದರೆ ದೇಶದ ಚುಕ್ಕಾಣಿಯನ್ನು, ಆಡಳಿತದ ಚುಕ್ಕಾಣಿಯನ್ನು ಸಹ ಹಿಡಿಯಬಲ್ಲಕ್ಕೆ ಸಮರ್ಥಳಾಗಿದ್ದಾಳೆ ಹೆಣ್ಣು ಅನ್ನೋದನ್ನು ಸಾಬೀತು ಮಾಡಿ ತೋರಿಸಿದ್ರು. ಅದಕ್ಕೆಲ್ಲ ನಾವು ರಾಣಿ ಲಕ್ಷ್ಮೀಬಾಯಿ, ಕೆಳದಿ ಚೆನ್ನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಅಬ್ಬಕ್ಕ, ಒನಕೆ ಓಬವ್ವ, ಹೀಗೆ ಅನೇಕ ಜನರ ಉದಾಹರಣೆಯನ್ನು ನಾವು ಕೊಡ್ಬೋದು. ಅವರೆಲ್ಲ ತಾವೇ ಸ್ವತಃ ಜನೋಪಯೋಗಿ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮುಂದಿನ ಪೀಳಿಗೆಯವರಿಗೆ ಮಾದರಿಯಾಗಿದ್ದಾರೆ, ನಮಗೆಲ್ಲ ಮಾದರಿಯಾಗಿದ್ದಾರೆ ಅವರು. ಅಂದರೆ ಅವರಲ್ಲಿರುವಂತಹ ಧೀಮಂತಿಕೆ, ಅವರಲ್ಲಿರುವಂತಹ ಧೈರ್ಯ, ಅವರಲ್ಲಿರುವಂತಹ ಶೌರ್ಯ, ಅವರಲ್ಲಿರುವಂತಹ ಮುಂದಾಲೋಚನೆ, ಇವೆಲ್ಲವೂ ಸಹ, ಅವರಲ್ಲಿರುವಂತಹ ದೇಶಪ್ರೇಮ, ಇವೆಲ್ಲವೂ ಸಹ ನಮ್ಮೆಲ್ಲರಿಗೂ ಸಹ ಆದರ್ಶಪ್ರಾಯವಾಗಿರುವಂಥದ್ದು. ಅವರೆಲ್ಲರ ಗುಣಗಳನ್ನು, ಅವರ ತ್ಯಾಗವನ್ನು, ಅವರ ಧೀಮಂತಿಕೆಯನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಅಂತಹ ದೇಶಭಕ್ತಿಯನ್ನು, ದೇಶಾಭಿಮಾನವನ್ನು ನಾವು ಬೆಳೆಸ್ಕೊಳ್ಬೇಕು. ಅವೆಲ್ಲವೂ ಸಹ ಅವರನ್ನು ನೋಡಿ ನಾವು ಕಲಿಯುವಂಥ ಅಮೂಲ್ಯವಾಗಿರುವಂಥ ಗುಣಗಳಾಗಿದ್ದಾವೆ. ಅಂದರೆ ಅವರೆಲ್ಲ ಆಪತ್ಕಾಲದಲ್ಲಿ, ಅಂದರೆ ತಮ್ಮ ರಾಜ್ಯಕ್ಕೆ ಸಂಕಟ ಬಂದಾಗ, ಅಂದರೆ ಆ ರಾಜ್ಯದ ಸಂಕಟ ಬಂದಿರುವಂಥ ಸಂದರ್ಭದಲ್ಲಿ, ಆಪತ್ಕಾಲದಲ್ಲಿ ಅಧಿಕಾರವನ್ನು ಹಿಡಿದು ಈ ಪ್ರಜೆಗಳು ಗುಲಾಮರಾಗೋದನ್ನು ತಪ್ಪಿಸಿ, ತಾವೂ ಗುಲಾಮರಾಗಿ ನರಳೋದನ್ನು ತಪ್ಪಿಸಿ ವೀರಾವೇಶದಿಂದ ಹೋರಾಡಿ ವೀರಮರಣವನ್ನು ಒಪ್ಪಿದಂಥ ಮಹಿಳೆಯರಾಗಿದ್ದಾರೆ. ಇವ್ರದೆಲ್ಲ ಬ್ರಿಟಿಷರ ಜೊತೆಗೆ ಪುರುಷರಿಗೆ ಸರಿಸಮಾನವಾಗಿ ಹೋರಾಡಿ ದೇಶಾಭಿಮಾನವನ್ನು, ದೇಶಭಕ್ತಿಯನ್ನು ವ್ಯಕ್ತಪಡಿಸಿದಂಥ ಮಹಿಳೆಯರಾದರೆ, ಭಾರತೀಯ ರಾಜಕಾರಣದಲ್ಲೂ ಸಹ ದೊಡ್ಡ ಹೆಸರು ಮಾಡಿದಂತಹ ಮಹಿಳೆಯರನ್ನು ನಾವು ಕಾಣ್ತೀವಿ. ಹಾಗೆ ಹೆಸರು ಮಾಡಿದಂತಹ ಮಹಿಳೆ ಅಂತಂದರೆ ನಮಗೆ ನೆನಪಾಗೋದು ಇಂದಿರಾ ಗಾಂಧಿಯವರು. ಇವರೊಬ್ಬ ಯಶಸ್ವಿ ರಾಜಕಾರಣಿ ಆಗಿದ್ರು. ಆ ಕಾರಣಕ್ಕಾಗಿ, ಯಾಕೆ ಅಂದರೆ ಸುಮಾರು 10 ವರ್ಷಗಳಿಗೂ ಹೆಚ್ಚು ಕಾಲ ಅವರು ಸುದೀರ್ಘವಾದಂತಹ ಕಾಲ ರಾಷ್ಟ್ರವನ್ನು ಆಳಿದರು. ಆ ರೀತಿಯಾಗಿ ಅವರಿಗೆ ಸರಿಸಮಾನವಾಗಿ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ನಡೆಸಿದಂತಹ ಒಂದು ಕೀರ್ತಿ ಈಗಿನ ಯಾವ ರಾಜಕಾರಣಿಗಳಿಗೂ ಸಹ ಬರೋದಿಲ್ಲ. ಅದಕ್ಕೆ ಕಾರಣ ಅವರು ಪಡ್ಕೊಂಡಿರುವಂತಹ ಶಿಕ್ಷಣ ಆಗಿತ್ತು, ಅವರು ಗಳಿಸಿರುವಂತಹ ಅನುಭವಗಳಾಗಿದ್ವು, ಮತ್ತು ಅವರು ಹುಟ್ಟಿ ಬೆಳೆದಂತಹ, ಅವ್ರ ಕುಟುಂಬದಲ್ಲಿ ಹುಟ್ಟಿ ಬೆಳೆದಂತಹ ಒಂದು ರೀತಿ ಆಗಿತ್ತು. ಇವೆಲ್ಲ ಸಹ ಅದಕ್ಕೆ ಕಾರಣ ಆಗ್ತವೆ. ಅಷ್ಟೇ ಅಲ್ಲದೆ ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆ ಯಾರಿಗಿದೆ? ಈ ಪ್ರಶ್ನೆಗೆ ಯಾರಾದರೂ ಉತ್ತರಿಸಬಲ್ಲರಾ ಮಕ್ಕಳೇ? ಅಲ್ವಾ? ಸರಿ, ನೀವು ಹೇಳಿದ್ದು ನಿಜ. ಸರಿಯಾದ ಉತ್ತರವನ್ನೇ ನೀವು ಕೊಟ್ಟಿದ್ದೀರಾ. ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಎಂಬ ಹೆಗ್ಗಳಿಕೆ ಪ್ರತಿಭಾ ಪಾಟೀಲ್ ರವರಿಗೆ ಸಲ್ಲುತ್ತೆ.
ಇವರೆಲ್ಲ ಹೊಂದಿರುವ ಶಿಕ್ಷಣ ಮತ್ತು ಅನುಭವಗಳೇ ಅವರನ್ನು ಯಶಸ್ವಿ ಮಹಿಳೆಯರ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಕಾರಣ ಆಗಿದೆ. ಇನ್ನು ದೇಶದ ರಕ್ಷಣೆ ರಾಜಕಾರಣದಲ್ಲಿ ಹೆಸರು ಮಾಡಿರುವಂತಹ ಸ್ತ್ರೀಯರಾದರೆ, ಬಾಹ್ಯಾಕಾಶ ಕ್ಷೇತ್ರದಲ್ಲೂ ಸಹ ದೊಡ್ಡ ಹೆಸರನ್ನು ಮಾಡಿರುವಂತಹ ಸ್ತ್ರೀಯರ ಬಗ್ಗೆ ನಾವು ಕೇಳಿದ್ದೀವಿ ಅಲ್ವಾ. ಬಾಹ್ಯಾಕಾಶದಲ್ಲಿ ದೊಡ್ಡ ಹೆಸರನ್ನು ಮಾಡಿ ಸಣ್ಣ ವಯಸ್ಸಿನಲ್ಲೇ ಅಂತರಿಕ್ಷದಲ್ಲಿ ಸಾವನ್ನಪ್ಪಿದಂತಹ ಮಹಿಳೆ ಕಲ್ಪನಾ ಚಾವ್ಲಾ. ಅವರು ಚಿಕ್ಕ ಬಾಲಕಿಯಾಗಿದ್ದಾಗ ಶ್ರೀಮಂತ ಕುಟುಂಬದಿಂದ ಬಂದಂತಹ ಬಾಲಕಿ ಏನೋ ಆಗಿರಲಿಲ್ಲ, ಬಡ ಕುಟುಂಬದಿಂದ ಬಂದಿರುವಂತಹ ಬಾಲಕಿ ಅವರಾಗಿದ್ದರು. ಆದರೂ ಸಹ ಅಂಥ ಮಹಾನ್ ಸಾಧನೆಯನ್ನು ಮಾಡೋದಕ್ಕೆ ಅವರಿಂದ ಸಾಧ್ಯವಾಗಿದ್ದು ಅವರಲ್ಲಿರುವಂಥ ಮಹತ್ವಾಕಾಂಕ್ಷೆಯ ತುಡಿತ. ನಾನು ಗುರಿ ಮುಟ್ಟಲೇಬೇಕು, ನಾನು ಇದನ್ನು ಸಾಧನೆ ಮಾಡಲೇಬೇಕು ಅನ್ನೋ ಹಠ, ಮತ್ತೆ ಆ ಹಠವನ್ನು ಬೆಂಬಲಿಸಿ ಅವರ ಗುರಿ ಸಾಧನೆಗೆ ಅವರಿಗೆ ಸಹಾಯ ಮಾಡಿದಂತಹ ಅವರ ಸುತ್ತಮುತ್ತ ಇರುವಂತಹ ಜನ, ಅವರ ತಂದೆ ತಾಯಿಗಳಾಗಿರ್ಬೋದು, ಗುರುಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಇವರೆಲ್ಲರೂ ಇವರ ಸಾಧನೆಗೆ ಮೆಟ್ಟಿಲುಗಳಾಗ್ತಾರೆ. ಅವರಿಲ್ಲದೆ ಹೋಗಿದ್ರೆ, ಅವರ ಬೆಂಬಲ ಇಲ್ಲದೆ ಹೋಗಿದ್ರೆ ಬಹುಶಃ ಆ ಸಾಧನೆ, ಅಷ್ಟರ ಮಟ್ಟಿಗೆ ಸಾಧನೆ ಅವರಿಂದ ಸಾಧ್ಯವಾಗ್ತಾ ಇತ್ತೋ ಇಲ್ವೋ. ಆದರೂ ಸಹ ಸಣ್ಣ ವಯಸ್ಸಿನಲ್ಲೇ ಅಂತಹ ಸಾಧನೆಯನ್ನು ಮಾಡಿದಂತಹ ಅವರ ಸಾಧನೆಯನ್ನು ನಿಜಕ್ಕೂ ಸಹ ನಾವು ಮೆಚ್ಚಬೇಕು. ಅಂಥ ಒಂದು ಛಲವನ್ನು ಮಕ್ಕಳೇ ನೀವು ಸಹ ನಿಮ್ಮ ಮನಸ್ಸಲ್ಲಿ ಬೆಳೆಸ್ಕೊಳ್ಬೇಕು. ಇವತ್ತು ನಾನು ಈ ಒಂದು ಪಾಠವನ್ನು ಆಯ್ಕೆ ಮಾಡಿಕೊಂಡಿರುವಂಥ ಪಾಠವನ್ನು, ಘಟಕವನ್ನು, ಇದನ್ನು ಮುಗಿಸೇ ನಾನು ಮಲಗ್ತೀನಿ, ಇದನ್ನು ಮುಗಿಸೇ ನಾನು ಊಟ ಮಾಡ್ತೀನಿ ಅನ್ನೋ ಒಂದು ಛಲವನ್ನು ಬೆಳೆಸ್ಕೊಳ್ಬೇಕು. ಇದನ್ನು ಮುಗಿಸಿದ ಮೇಲೆ ನನಗೆ ನಿದ್ದೆ ಬರುತ್ತೆ ಅನ್ನೋ ಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಆ ಹಠ ಇದ್ದಾಗ ಮಾತ್ರ ನಮಗೆ ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದೆ ಹೋದರೆ ನಾವು ಗುರಿ ಮುಟ್ಟೋದಕ್ಕೆ ಸಾಧ್ಯ ಆಗೋದೇ ಇಲ್ಲ. ಇದು ಹಗಲುಗನಸಿಗೆ ಸಮಾನವಾಗಿ ಕೇವಲ ಒಂದು ಸುಂದರವಾದ ಕನಸಾಗಿ ಉಳಿಯುತ್ತೆ. ಹಾಗಾಗಿ ಮಕ್ಕಳೇ, ಕನಸನ್ನು ನನಸು ಮಾಡಿಕೊಳ್ಳುವಂತಹ ಶಕ್ತಿ, ಸಾಮರ್ಥ್ಯ, ಹಠ, ಛಲ ಎಲ್ಲವೂ ಸಹ ನಿಮ್ಮದಾಗಲಿ ಅಂತ ನಾನು ಆ ಭಗವಂತನ ಹತ್ರ ಪ್ರಾರ್ಥಿಸ್ತೇನೆ. ಹೀಗೆ ವಿಶಿಷ್ಟವಾಗಿ ಸಾಧನೆಯನ್ನು ಮಾಡಿದಂತಹ ಇನ್ನೊಬ್ಬ ಮಹಿಳೆಯ ಬಗ್ಗೆ ನಾವು ಈ ಪಾಠದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಪಾಠದ ಉದ್ದೇಶ ಏನು ಅನ್ನೋದನ್ನು ನೋಡೋಣ. ಆಮೇಲೆ ಈ ಪಾಠದಲ್ಲಿ ಬಂದಿರುವಂಥ ಕಠಿಣ ಶಬ್ದಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ತದನಂತರ ಪಾಠದ ಅಂದರೆ ಯಾವ ಸ್ತ್ರೀಯ ಬಗ್ಗೆ ಈ ಪಾಠದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡೋಣ. तो आइए बच्चों, अब हम देखते हैं इस पाठ का उद्देश्य क्या है. बच्चों, इस पाठ का उद्देश्य या आशय इस प्रकार है. इस पाठ से बच्चे साहस गुण, दृढ़ निश्चय, अथक परिश्रम, मुसीबतों का सामना करना इत्यादि आदर्श गुण सीखते हैं. ಮಕ್ಕಳೇ, ಈ ಪಾಠವನ್ನು ಓದೋದ್ರಿಂದ ಸಾಹಸದ ಗುಣ, ದೃಢವಾದಂತಹ ನಿಶ್ಚಯ, ಅಥಕ್ ಪರಿಶ್ರಮ, ಸತತವಾಗಿ ಪರಿಶ್ರಮ ಮಾಡುವಂಥದ್ದು, ಮುಸೀಬತೋಂಕ ಸಾಮ್ನಾ ಕರ್ನ, ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವಂಥದ್ದು. ಅಂದರೆ ಯಾವ ರೀತಿಯಾಗಿ ನಾವು ಸಂತೋಷವನ್ನು ಸ್ವೀಕರಿಸ್ತೀವೋ ಅದೇ ರೀತಿಯಾಗಿ ಕಷ್ಟಗಳನ್ನು ಅದೇ ಮನಸ್ಥಿತಿಯಿಂದ ಸ್ವೀಕರಿಸುವಂತಹ ಮನೋಭಾವ ಇತ್ಯಾದಿ ಮುಂತಾದ ಆದರ್ಶ ಗುಣಗಳನ್ನು ನಾವು ಕಲಿತೀವಿ. ಇವೆಲ್ಲವೂ ಉತ್ತಮ ವ್ಯಕ್ತಿತ್ವಕ್ಕೆ ಇರುವಂತಹ ಬುನಾದಿಗಳು. ಅಂದರೆ ಧೈರ್ಯ, ದೃಢವಾದಂಥ ನಿಶ್ಚಯ, ನಿರಂತರವಾದಂತಹ ಪರಿಶ್ರಮ, ಕಷ್ಟಗಳನ್ನು ಖುಷಿಯಿಂದ ಸಂತೋಷದಿಂದ ಸ್ವೀಕರಿಸುವಂಥ ಮನೋಭಾವ, ಇವೆಲ್ಲವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ, ಪ್ರತಿಯೊಬ್ಬ ಮನುಷ್ಯನೂ ಸಹ ಬೆಳೆಸ್ಕೊಳ್ಬೇಕು. ಆ ಅಂಶಗಳನ್ನು ತನ್ನಲ್ಲಿ ರೂಢಿಸ್ಕೊಳ್ಬೇಕು. ಹಾಗಿದ್ದಾಗ ಮಾತ್ರ ಎಂಥ ಕಷ್ಟ ಬಂದರೂ ಸಹ ಮನುಷ್ಯ ಅದನ್ನು ಕ್ಷಣಾರ್ಧದಲ್ಲಿ ಬಗೆಹರಿಸ್ಕೊಳ್ಳುವಂಥ ಒಂದು ಸಾಮರ್ಥ್ಯ ಅವನಿಗೆ ಬರುತ್ತೆ. इसके साथ हिमालय की ऊंची चोटियों की जानकारी भी प्राप्त करते हैं. ಇದರ ಜೊತೆಗೆ ಹಿಮಾಲಯದ ಸಣ್ಣ ಸಣ್ಣ ಶಿಖರಗಳ ಬಗ್ಗೆಯೂ ಸಹ ನಾವು ಮಾಹಿತಿಯನ್ನು ಪಡ್ಕೊಳ್ಬಹುದು. ಯಹ ಪಾಠ ಸಿದ್ಧ ಕರ್ತಾ ಹೈ ಕಿ ಮೆಹನತ್ ಕಾ ಫಲ್ ಅಚ್ಚಾ ಹೋತಾ ಹೈ. ಈ ಪಾಠ ಏನನ್ನು ಬಿಂಬಿಸುತ್ತೆ, ಯಾವ ಅಂಶವನ್ನು ಹೇಳುತ್ತೆ, ಯಾವ ನೈತಿಕ ಅಂಶವನ್ನು ಹೇಳುತ್ತೆ ಅಂದರೆ ಮೆಹನತ್ ಕಾ ಫಲ್ ಅಚ್ಚಾ ಹಿ ಹೋತಾ ಹೈ. ಪರಿಶ್ರಮದ ಫಲ ಸಿಹಿಯಾಗೇ ಇರುತ್ತೆ. ಮೆಹನತ್ ಅಂದರೆ ಪರಿಶ್ರಮ, ಕಷ್ಟಪಡುವಂಥದ್ದು. ಪರಿಶ್ರಮದ ಫಲ ಯಾವತ್ತೂ ಸಹ ಒಳ್ಳೆಯದಾಗಿರುತ್ತೆ, ಸಿಹಿಯಾಗಿರುತ್ತೆ. ये था इस पाठ का आशय. अब हम देखते हैं इस पाठ में आए हुए कठिन शब्दों का अर्थ. ಈಗ ನಾವು ಈ ಪಾಠದಲ್ಲಿ ಬಂದಿರುವಂತಹ ಕಠಿಣ ಪದಗಳ ಅರ್ಥದ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. बेहतर, इस शब्द का अर्थ होता है बहुत अच्छा या उससे अच्छा.
ಈ ಪದದ ಕನ್ನಡದ ಅರ್ಥ ಬಹಳ ಒಳ್ಳೆಯ ಅಥವಾ ಅದಕ್ಕಿಂತ ಉತ್ತಮ. ಈಗೇನಿದೆಯೋ ಸದ್ಯದ ಪರಿಸ್ಥಿತಿ ಅದಕ್ಕಿಂತ ಉತ್ತಮವಾಗಿರುವಂತಹ ಪರಿಸ್ಥಿತಿಗೆ ನಾವೇನಂತ ಕರಿತೀವಿ? ಬೆಹತರ ಅಂತ ಕರಿತೀವಿ. ಜಜ್ಬೆ इस शब्द का अर्थ होता है हौसला या ಕನ್ನಡದಲ್ಲಿ ಧೈರ್ಯ ಅಂತ ಕರಿತೀವಿ. ಜಜ್ಬೆ ಪದದ ಹಿಂದಿ ಅರ್ಥ ಏನಾಗುತ್ತೆ? ಹೌಸ್ಲಾ ಅಂತ ಆಗುತ್ತೆ. ಮತ್ತು ಕನ್ನಡದಲ್ಲಿ ಈ ಪದದ ಅರ್ಥ ಧೈರ್ಯ ಅಂತ ಆಗುತ್ತೆ. ಪ್ರಶಿಕ್ಷಣ ಈ ಪದದ ಕನ್ನಡದ ಅರ್ಥ ತರಬೇತಿ ಎಂದಾಗುತ್ತೆ. ಪೈದಲ್ ಈ ಪದದ ಅರ್ಥ ಕಾಲ್ನಡಿಗೆಯಲ್ಲಿ, ಕಾಲ್ನಡಿಗೆಯಲ್ಲಿ ನಡೆಯುವಂತಹ ಯಾತ್ರೆಗೆ ನಾವು ಪೈದಲ್ ಅಂತ ಕರಿತೀವಿ. ಪೈದಲ್ ಯಾತ್ರಾ ಅಂದರೆ ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದು. ಬಸ್ಸಿನ ಮೂಲಕ ಆಗಲಿ ಟ್ರೈನ್ನ ಮೂಲಕ ಆಗಲಿ ಹೋಗುವಂಥದ್ದಲ್ಲ, ಕಾಲ್ನಡಿಗೆಯಲ್ಲಿ ಹೋಗುವಂಥದ್ದಕ್ಕೆ ನಾವೇನಂತ ಕರಿತೀವಿ? ಪೈದಲ್ ಯಾತ್ರಾ ಅಥವಾ ಅಂತ ಕರಿತೀವಿ. ದೌರಾನ್ इस शब्द का अर्थ होता है समय. ದೌರಾನ್ ಶಬ್ದದ ಅರ್ಥ ಸಮಯ. ಸಿಲಾಯಿ ಈ ಪದದ ಅರ್ಥ ಹೊಲಿಗೆ. ಬಟ್ಟೆಯನ್ನು ಹೊಲಿಯುವುದಕ್ಕೆ ನಾವೇನಂತ ಕರಿತೀವಿ? ಸಿಲಾಯಿ ಅಂತ ಕರಿತೀವಿ. ಜುಟಾನ ಒಟ್ಟುಗೂಡಿಸು. ಒಟ್ಟುಗೂಡಿಸು ಅಂದರೆ ಹಣವನ್ನು ಒಟ್ಟುಗೂಡಿಸೋದು, ಮುಂದಿನ ಭವಿಷ್ಯಕ್ಕಾಗಿ ಹಣವನ್ನು ಒಟ್ಟುಗೂಡಿಸೋದಕ್ಕೆ ನಾವೇನಂತ ಕರಿತೀವಿ? ಜುಟಾನ ಅಂತ ಕರಿತೀವಿ. ಲಕ್ಷ್ಯ इस शब्द का अर्थ होता है गुरी. हमेशा इस शब्द का अर्थ होता है ಯಾವಾಗಲೂ. ಇತಿವೃತ್ತಾಂತ इसका अर्थ होता है ಹಳೆಯ ಕಥೆ. ಅಂದರೆ ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ರಾಜನ ಬಗ್ಗೆ, ಅವರ ಒಂದು ಜೀವನ ಚರಿತ್ರೆಯ ಬಗ್ಗೆ ಬರೆದಿರುವಂಥ ಒಂದು ಕಥೆಗೆ ಇತಿವೃತ್ತಾಂತ ಅಂತ ಹೇಳಿ ಕರಿಬಹುದು. ರೋಚಕ್ ಈ ಶಬ್ದ का अर्थ होता है ಮನೋಹರತಾ. ಕನ್ನಡದಲ್ಲಿ ಇದನ್ನು ನಾವು ಮನೋಹರ ಅಥವಾ ಸ್ವಾದಿಷ್ಟ ಅಂತ ಹೇಳಿ ಕರಿಬಹುದು. ಪಿಘಲನ ಈ ಶಬ್ದ का अर्थ होता है ಕನ್ನಡ का अर्थ ಕರಗಿಸು. ಹಲ್ಕಾ ಈ ಪದದ ಕನ್ನಡದ ಅರ್ಥ ಹಗುರವಾದ ಎಂದಾಗುತ್ತೆ. ಲಗ್ಭಗ್ ಸರಿಸುಮಾರು. ಲಗ್ಭಗ್ ಪದದ ಅರ್ಥ ಸರಿಸುಮಾರು. ತಂಬು ಇದನ್ನು ಕನ್ನಡದಲ್ಲಿ ಟೆಂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಆಂಗ್ಲ ಭಾಷೆಯಲ್ಲಿ ಟೆಂಟ್ ಅಂತ ಕರೀತಾರೆ, ಕನ್ನಡದಲ್ಲೂ ಸಹ ಅದನ್ನು ಟೆಂಟ್ ಅಥವಾ ಶಿಬಿರ ಅಂಥೇಳಿ ನಾವು ಕರಿಬಹುದು. ಕರ್ಮಠತ. ಕರ್ಮಠತ ಇದರ ಅರ್ಥ ಕೆಲಸ ಮಾಡುವ ಉತ್ಸಾಹ. ಕರ್ಮಠತ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮನಸ್ಸಲ್ಲಿ ನಾನು ಕೆಲಸ ಮಾಡಬೇಕು, ನಾನು ಇದನ್ನು ಸಾಧಿಸಬೇಕು ಅನ್ನೋ ಮನೋಭಾವ ಇರುತ್ತಲ್ಲ, ಅದಕ್ಕೆ ನಾವು ಕರ್ಮಠತ ಅಂತ ಕರಿತೀವಿ. ಆಶ್ವಸ್ತ್ ಅಂದರೆ ಮನವರಿಕೆ ಆಗುವಂಥದ್ದು. ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿಯ ಮನಸ್ಸಲ್ಲಿ ಏನಿದೆ ಅನ್ನೋದು ನಮಗೆ ಮನವರಿಕೆ ಆಗುತ್ತಲ್ಲ, ಅದಕ್ಕೆ ನಾವು ಆಶ್ವಸ್ತ್ ಅಂತ ಕರಿತೀವಿ. तो ये था अब हम ये था कठिन शब्दों का अर्थ. अब हम इस पाठ में आए हुए कठिन शब्दों के अर्थ के बारे में काफ़ी जानकारी प्राप्त कर चुके हैं और अब हम आगे बढ़ते हैं पाठ की ओर. देखते हैं इस पाठ में किस महिला के बारे में जानकारी दिया गया है. तो आइए बच्चों, अब हम देखते हैं, अब हम पाठ की ओर आगे बढ़ते हैं. पहली महिला एवरेस्ट विजेता बिचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. ಮಕ್ಕಳೇ, ಇನ್ನು ನಾವೆಲ್ಲ ಬಿಚೇಂದ್ರಿ ಪಾಲ್ರವರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಪಹಲಿ ಮಹಿಳಾ ಎವರೆಸ್ಟ್ विजेता बिचेंद्री पाल को एवरेस्ट की चोटी पर चढ़ने वाली पहली भारतीय महिला होने का गौरव प्राप्त है. ಎವರೆಸ್ಟ್ ಶಿಖರವನ್ನೇರಿದಂತಹ ಪ್ರಪ್ರಥಮ ಭಾರತೀಯ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾದಂಥ ಬಿಚೇಂದ್ರಿ ಪಾಲ್ರವರ ಬಗ್ಗೆ ನಾವಿಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಎವರೆಸ್ಟ್ ಶಿಖರವನ್ನೇರಿದಂತಹ ಪ್ರಥಮ ಭಾರತೀಯ ಮಹಿಳೆ ಅನ್ನೋ ಕೀರ್ತಿ ಅವರಿಗೆ, ಅನ್ನೋ ಗೌರವ ಅವರಿಗೆ ಪ್ರಾಪ್ತಿಯಾಗಿದೆ. ಬಿಚೇಂದ್ರಿ ಕಾ ಜನ್ಮ ಏಕ್ ಸಾಧಾರಣ ಭಾರತೀಯ ಪರಿವಾರ ಮೇ ಹುವಾ ಥಾ. ಬಿಚೇಂದ್ರಿ ಪಾಲ್ರವರ ಜನ್ಮ ಒಂದು ಸಾಧಾರಣ ಭಾರತೀಯ ಕುಟುಂಬದಲ್ಲಿ ಆಗಿತ್ತು. पिता किशन पाल सिंह और माँ हमसा देवी नेगी की 5 संतानों में बिचेंद्री तीसरी संतान है. ಬಿಚೇಂದ್ರಿ ಪಾಲ್ರವರ ತಂದೆ ಹೆಸರು ಕಿಶನ್ ಪಾಲ್ ಸಿಂಹ ಎಂಬಾಗಿತ್ತು ಮತ್ತು ತಾಯಿ ಹೆಸರು ಹಂಸಾದೇವಿ ನೇಗಿ ಅಂತ ಆಗಿತ್ತು. ಅವರಿಗೆ ಆ ಇಬ್ಬರು ದಂಪತಿಗಳಿಗೆ 5 ಜನ ಮಕ್ಕಳಿದ್ರು. ಆ 5 ಜನ ಮಕ್ಕಳಲ್ಲಿ ಬಿಚೇಂದ್ರಿ ಪಾಲ್ರವರು 3ನೆಯ ಸಂತಾನವಾಗಿದ್ರು. बिचेंद्री के बड़े भाई को पहाड़ों पर जाना अच्छा लगता था.
ಬಿಚೇಂದ್ರಿಯವರ ದೊಡ್ಡ ಅಣ್ಣನಿಗೆ ಬೆಟ್ಟ ಗುಡ್ಡಗಳನ್ನು ಹತ್ತೋದು, ಅವುಗಳನ್ನು ಸರಾಗವಾಗಿ ಇಳಿಯೋ ಕೆಲಸ ಅಂದರೆ ತುಂಬ ಇಷ್ಟವಾಗಿರುವಂತಹ ಕೆಲಸ ಆಗಿತ್ತು. भाई को देखकर उन्होंने निश्चय कर लिया कि वे भी वही करेगी जो उनका भाई करते हैं. ಸದಾ ಕ್ರಿಯಾಶೀಲನಾಗಿರ್ತಾ ಇದ್ದಂಥ ಏನಾದರೂ ಒಂದು ಕೆಲಸಗಳನ್ನು ಮಾಡ್ತಾ ಇರ್ತಾ ಖುಷಿಯಿಂದ ಹುಮ್ಮಸ್ಸಿನಿಂದ ಇರ್ತಿದ್ದಂಥ ಅವನ ಸಹೋದರನನ್ನು ನೋಡಿ ಅವಳಿಗೂ ಸಹ, ಆಕೆಯೂ ಸಹ ನಾನು ನನ್ನ ಸಹೋದರನಂತೆಯೇ ಆಗ್ತೀನಿ ಅನ್ನೋ ನಿಶ್ಚಯವನ್ನು ಮಾಡ್ತಾಳೆ. ಅವರ ಅಣ್ಣನನ್ನು ನೋಡಿ ಅವಳು ಸಹ ಮನಸ್ಸಲ್ಲೇ ನಿರ್ಧಾರ ಮಾಡ್ಕೊಳ್ತಾಳೆ, ನಾನು ಅಣ್ಣ ಏನು ಮಾಡ್ತಾನೋ ಅದನ್ನೇ ಮಾಡ್ತೀನಿ ಅನ್ನೋ ನಿರ್ಧಾರವನ್ನು ಅವಳು ಮಾಡ್ಕೊಳ್ತಾಳೆ. वे किसी से पीछे नहीं रहेगी, उनसे बेहतर करके दिखलाएंगी. ನಾನು ಯಾರಿಗಿಂತಲೂ ಹಿಂದೆ ಇರೋದಿಲ್ಲ, ಅವರಿಗಿಂತ ಚೆನ್ನಾಗಿ ಮಾಡಿ ತೋರಿಸ್ತೀನಿ, ಎಲ್ಲರಿಗಿಂತ ಮೊದಲ ಸ್ಥಾನದಲ್ಲಿ ನಾನು ಇರ್ತೀನಿ ಅನ್ನೋ ಭಾವನೆಯನ್ನು ಆಗ ಅವಳು ಬೆಳೆಸ್ಕೊಂಡ್ಳು. इसी जज्बे से उन्होंने पर्वतारोहण का प्रशिक्षण शुरू करती है. ಇದೇ ಕಾರಣದಿಂದಾಗಿ ಅವಳು ಪರ್ವತವನ್ನು ಆರೋಹಣ್ ಅಂದರೆ ಪರ್ವತವನ್ನು ಏರುವಂತಹ ಒಂದು ತರಬೇತಿ ಕೇಂದ್ರಕ್ಕೆ ದಾಖಲಾತಿ ಪಡ್ಕೊಳ್ತಾಳೆ, ಅಲ್ಲಿ ಸೇರ್ಕೊಳ್ತಾಳೆ. ಪರ್ವತವನ್ನು ಏರೋದು ಹೇಗೆ ಏನು ಅನ್ನೋ ಒಂದು ಪ್ರಶಿಕ್ಷಣವನ್ನು ಕೊಡುವಂತಹ ಒಂದು ತರಬೇತಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ದಾಖಲಾತಿ ಪಡ್ಕೊಂಡು ಅಲ್ಲಿ ಶಿಕ್ಷಣವನ್ನು ಪಡೆಯೋದಕ್ಕೆ ಶುರು ಮಾಡ್ತಾಳೆ. ಹೀಗೆ ಬಿಚೇಂದ್ರಿ ಪಾಲ್ರವರು ಪರ್ವತಗಳನ್ನು ಹತ್ತುವಂತಹ ಒಂದು ತರಬೇತಿ ಕೇಂದ್ರಕ್ಕೆ ಆಯ್ಕೆಯಾಗಿ ಅಲ್ಲಿ ಯಾವ ರೀತಿಯಾಗಿ ಬೆಟ್ಟ ಗುಡ್ಡಗಳನ್ನು ಪರ್ವತಗಳನ್ನು ಯಾವ ರೀತಿಯಾಗಿ ಹತ್ತಬೇಕು ಅನ್ನೋ ಶಿಕ್ಷಣವನ್ನು ಪಡೆಯೋದಕ್ಕೆ ಮುಂದಾಗ್ತಾರೆ. ಅದಕ್ಕೆ ಕಾರಣ ಅವ್ರ ಅಣ್ಣನ ಒಂದು ಚಟುವಟಿಕೆಯೇ ಕಾರಣವಾಗಿತ್ತು. ಅಣ್ಣ ತುಂಬ ಚಿಕ್ಕ ವಯಸ್ಸಿನಿಂದಲೂ ಸಹ ಪರ್ವತಗಳನ್ನು ತುಂಬ ಸಲೀಸಾಗಿ ಹತ್ತಾ ಇದ್ರು, ಅಷ್ಟೇ ಸಲೀಸಾಗಿ ಇಳಿತಾ ಇದ್ರು. ಅದನ್ನು ನೋಡಿ ಅವ್ರಿಗೂ ಸಹ ಆ ಆಸೆ ಬಂದಿತ್ತು. ನಾನು ನನ್ನ ಅಣ್ಣನ ಹಾಗೆ ಪರ್ವತಗಳನ್ನು ಏರಬೇಕು ಅನ್ನೋ ಆಸೆಯನ್ನು ಚಿಕ್ಕ ವಯಸ್ಸಿನಿಂದಲೇ ಬೆಳೆಸ್ಕೊಂಡಿದ್ರು. ಆ ಆಸೆಯನ್ನು ಬತ್ತೋದಕ್ಕೆ ಬಿಡಲಿಲ್ಲ ಅವರು ಏನು ಮಾಡಿದರು, ತಮ್ಮ ಮನೆಯಲ್ಲಿ ತಂದೆ ತಾಯಿಗಳನ್ನು ಒಪ್ಪಿಸಿ ತಾವು ಸಹ ಆ ಒಂದು ತರಬೇತಿ ಕೇಂದ್ರಕ್ಕೆ ಹೋಗಿ ಅಲ್ಲಿ ತರಬೇತಿಯನ್ನು ಪಡೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. बिचेंद्री को बचपन में रोज 5 किलोमीटर पैदल चलकर स्कूल जाना पड़ता था. ಬಿಚೇಂದ್ರಿ ಅವರಿಗೆ ಬಾಲ್ಯದಲ್ಲಿ, ಬಚ್ಪನ್ ಅಂದರೆ ಬಾಲ್ಯದಲ್ಲಿ, ರೋಜ್ ಅಂದರೆ ದಿನಾಲು, ಬಿಚೇಂದ್ರಿ ಅವರಿಗೆ ಬಾಲ್ಯದಲ್ಲಿ ದಿನಾಲು 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದು ಶಾಲೆಗೆ ಹೋಗಬೇಕಾಗಿತ್ತು. बाद में पर्वतारोहण प्रशिक्षण के दौरान उनका कठोर परिश्रम बहुत काम आया. ಕೊನೆಗೆ ಆ ಪ್ರಶಿಕ್ಷಣವನ್ನು ಪಡೆಯುವಂಥ ಸಂದರ್ಭದಲ್ಲಿ, ತರಬೇತಿ ಕೇಂದ್ರದಲ್ಲಿ ತರಬೇತಿಯನ್ನು ಪಡೆಯುವಂಥ ಸಂದರ್ಭದಲ್ಲಿ ಪರ್ವತಗಳನ್ನು ಏರೋದಕ್ಕಾಗಿ ಅವರು ಕೊಟ್ಟಂತಹ ಕೆಲಸಗಳಾಗಿರ್ಬೋದು, ಅವರು ನೀಡಿದಂತಹ ವ್ಯಾಯಾಮಗಳಾಗಿರಬಹುದು, ಅವೆಲ್ಲವೂ ಸಹ ಇವರಿಗೆ ತುಂಬಾ ಸಹಾಯಕ್ಕೆ ಬರ್ತವೆ. ಅಂದರೆ ಪ್ರತಿನಿತ್ಯ ಬಾಲ್ಯದಲ್ಲಿ 5 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ನಡೆದು ಶಾಲೆಗೆ ಹೋಗ್ತಾ ಇದ್ದಿದ್ರ ಫಲ ಇಂದು ತರಬೇತಿ ಕೇಂದ್ರದಲ್ಲಿ ಅವರಿಗೆ ಸಹಾಯಕ್ಕೆ ಬರುತ್ತೆ. ಆ ತುಂಬ ಕಷ್ಟಕರವಾದಂತಹ ಕೆಲಸಗಳನ್ನು ಕೊಟ್ಟಾಗ ಆ ಕಠೋರವಾದಂತಹ ಪರಿಶ್ರಮ, ಕಷ್ಟಪಟ್ಟು ಅವ್ರನ್ನು ಕೊಟ್ಟಿರುವಂಥ ಎಲ್ಲ ಕೆಲಸಗಳನ್ನು ಅವರು ಮಾಡಿ ಮುಗಿಸ್ತಾರೆ. ಆಗ ನಡೆದಂಥ ನಡಿಗೆ ಇಂದು ಅವರಿಗೆ ಫಲವನ್ನು ಕೊಟ್ಟಿತ್ತು. सिलाई का काम सीख लिया और सिलाई करके पढ़ाई का खर्च जुटाने लगी. ನೋಡಿ, ಅವರು ಬಡತನದ ಸ್ಥಿತಿಯಲ್ಲಿದ್ದರೂ ಸಹ ತಮ್ಮ ಕುಟುಂಬಕ್ಕೆ ಅವರು ಹೊರೆಯಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರ ತಂದೆ ತಾಯಿಗಳ ಕಷ್ಟವನ್ನು ಅರ್ಥ ಮಾಡಿಕೊಂಡಂತಹ ಮಗಳಾಗಿದ್ದರು ಇವರು. ಹಾಗಾಗಿ ತಮ್ಮ ಓದಿನ ಖರ್ಚನ್ನು ತಾವೇ ನಿಭಾಯಿಸ್ಕೊಳ್ತಾ ಇದ್ರು, ತಾವೇ ನೋಡ್ಕೊಳ್ತಾ ಇದ್ರು. ಬಟ್ಟೆ ಹೊಲಿಯುವಂತಹ ಕೆಲಸವನ್ನು ಕಲ್ಕೊಂಡಿದ್ರು. ಆ ಬಟ್ಟೆಗಳನ್ನು ಹೊಲೆದು ತಮ್ಮ ಓದಿನ ಖರ್ಚನ್ನು ತಾವೇ ಒಟ್ಟುಗೂಡಿಸ್ತಾ ಇದ್ರು, ಅದನ್ನು ಅವರೇ ನೋಡ್ಕೊಳ್ತಾ ಇದ್ರು. इस तरह उन्होंने संस्कृत में MA तथा B.Ed तक की ಶಿಕ್ಷಾ ಪ್ರಾಪ್ತ ಕಿ. ಈ ರೀತಿಯಾಗಿ ಸಂಸ್ಕೃತದಲ್ಲಿ MA ಮತ್ತು B.Ed ಪದವಿಯನ್ನು ಮುಗಿಸಿದಂಥ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಅಂದರೆ ಅಷ್ಟು ಸುದೀರ್ಘವಾದಂತಹ ಶಿಕ್ಷಣವನ್ನು ಪಡ್ಕೊಂಡ್ರೂ ಸಹ ಆ ಶಿಕ್ಷಣದ ಎಲ್ಲ ಖರ್ಚನ್ನು ಸ್ವತಃ ತಾವೇ ನೋಡ್ಕೊಳ್ತಾ ಇದ್ರು. ಅದಕ್ಕಾಗಿ ಅವರು ಆಯ್ಕೆ ಮಾಡಿಕೊಂಡಿರುವಂತಹ ಮಾರ್ಗ ಯಾವುದಾಗಿತ್ತು? ಬಟ್ಟೆ ಹೊಲೆಯುವ ಕೆಲಸ ಆಗಿತ್ತು. ಅಂದರೆ ಬಟ್ಟೆಯನ್ನು ಹೊಲಿಯೋದ್ರಿಂದ ಬಂದಂತಹ ದುಡ್ಡನ್ನು ಅವ್ರು ಏನು ಮಾಡ್ತಾ ಇದ್ರು? ಓದಿನ ಖರ್ಚಿಗಾಗಿ ಮೀಸಲಾಗಿಡ್ತಾ ಇದ್ರು.
ಮಕ್ಕಳೇ, ನಿಮಗೆ ಆ ಥರದ ಯಾವ ಕಷ್ಟಗಳೂ ಸಹ ಇಲ್ಲ. ನಿಮ್ಮ ತಂದೆ ತಾಯಿಯಂದಿರು ನಿಮಗೆ ಓದೋದಕ್ಕೇ ಬಿಟ್ಟಿದ್ದಾರೆ. ನಿಮಗೆ ಓದೋದಕ್ಕೆ, ಓದಿ ಮುಂದೆ ಬರೋದಕ್ಕೆ, ಉತ್ತಮ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ, ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಬೇಕೋ ಎಲ್ಲವುಗಳನ್ನು ನಿಮ್ಮ ಕೈಗೆ ಒದಗಿಸಿಕೊಟ್ಟಿದ್ದಾರೆ, ನಿಮ್ಮ ಹತ್ರ ಇಟ್ಟಿದ್ದಾರೆ. ಅದನ್ನೆಲ್ಲವನ್ನು ಇಟ್ಟಿರುವಂಥದ್ದನ್ನು, ನಿಮ್ಮ ಕೈಗೆ ನೀಡಿರುವಂಥದ್ದನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಮಾತ್ರ ನಿಮ್ಮ ಕೈಲಿದೆ. ಬಾಳೆಹಣ್ಣನ್ನು ಸುಲಿದು ನಿಮ್ಮ ಕೈಲಿಟ್ಟಿದ್ದಾರೆ, ಅದನ್ನು ತಿನ್ನೋ ಕೆಲಸ ಅಷ್ಟೇ ಇರೋದು ನಿಮ್ಮಲ್ಲಿ. ಹಾಗಾಗಿ ಅವೆಲ್ಲ ಸವಲತ್ತುಗಳನ್ನು ನಾವು ಉಪಯೋಗಿಸ್ಕೊಂಡು ನೀವು ಸಹ ಬಿಚೇಂದ್ರಿ ಪಾಲ್ರಂತೆ ಉತ್ತಮ ಸಾಧಕರಾಗೋದನ್ನು ಮರಿಬೇಡಿ. ಹೀಗೆ ಆ ತರಬೇತಿ ಕೇಂದ್ರದಲ್ಲಿ ಪರ್ವತಗಳನ್ನು ಏರುವಂಥದ್ದು ಮಕ್ಕಳೇ ಈ ಚಿತ್ರದಲ್ಲಿ ನಾವು ಕಾಣ್ತಾ ಇರ್ಬೋದು. ಅವರು ಬಾಲ್ಯದಲ್ಲಿ 5 ಕಿಲೋಮೀಟರ್ ಶಾಲೆಗೆ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಈ ತರಬೇತಿ ಕೇಂದ್ರದಲ್ಲಿ ಈ ರೀತಿಯಾಗಿ ಪರ್ವತಗಳನ್ನು ಹತ್ತುವಂಥದ್ದಾಗಿರ್ಬೋದು. ಸಾಕಷ್ಟು ಸಾಮಾನುಗಳನ್ನು, ಅಂದರೆ ಅವರು ಪರ್ವತಗಳನ್ನು ಏರುವಂಥ ಸಂದರ್ಭದಲ್ಲಿ ತಮಗೆ ಬೇಕಾಗುವಂತಹ ನೀರಾಗಿರ್ಬೋದು, ಅಲ್ಪ ಉಪಹಾರ ಆಗಿರ್ಬೋದು, ಅವೆಲ್ಲವುಗಳನ್ನು, ಮತ್ತು ಆಕ್ಸಿಜನ್ ಆಗಿರ್ಬೋದು, ಆಮ್ಲಜನಕ ಆಗಿರ್ಬೋದು, ಅವೆಲ್ಲವುಗಳನ್ನು ತಮ್ಮ ಬೆನ್ನಿಗೆ ಕಟ್ಕೊಂಡು ತಮ್ಮ ಆತ್ಮ ರಕ್ಷಣೆಗೆ ಏನು ಬೇಕೋ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಅವರು ಪರ್ವತವನ್ನು ಹತ್ತಬೇಕಾಗಿತ್ತು. ನಾವು ಈ ಚಿತ್ರದಲ್ಲಿ ಕಾಣಬಹುದು. ಬೆನ್ನಿಗೆಲ್ಲ ಅವ್ರು ಏನು ಮಾಡಿದ್ದಾರೆ, ಅವನ್ನೆಲ್ಲ ತಮಗೇನು ಅವಶ್ಯಕ ಇದೆಯೋ ಅವೆಲ್ಲವುಗಳನ್ನು ಬೆನ್ನು ಕಟ್ಕೊಂಡು ಪರ್ವತವನ್ನು ಹತ್ತಾ ಇದ್ದಾರೆ. ಹೀಗೆ ಇಷ್ಟೆಲ್ಲ ಕಷ್ಟಗಳನ್ನು ಪಡೋದಕ್ಕೆ ಅವರಿಗೆ ಕಷ್ಟ ಅನಿಸ್ಲೇ ಇಲ್ಲ. ಇವೆಲ್ಲವೂ ಸಹ ಎಲ್ಲ ಕೆಲಸಗಳು ಅವ್ರಿಗೆ ಕಷ್ಟ ಅನಿಸ್ಲೇ ಇಲ್ಲ. ಯಾಕೆ, ಅವರು ದೇಹಕ್ಕೆ ಮೊದಲಿನಿಂದಲೂ ಸಹ ಆ ತಾಕತ್ತನ್ನು ಒದಗಿಸಿಕೊಟ್ಟಿದ್ರು. ತುಂಬ ವಯಸ್ಸಿನಲ್ಲಿ 5 ಕಿಲೋಮೀಟರ್ ನಡೆದು ಅವರ ದೇಹ ಅಷ್ಟು ಗಟ್ಟಿಯಾಗಿತ್ತು. ಹಾಗಾಗಿ ಮಕ್ಕಳೇ, ನಮ್ಮ ಮೆದುಳಿಗೆ ಆಗಲಿ ನಮ್ಮ ದೇಹಕ್ಕೆ ಆಗಲಿ ನಾವು ಎಷ್ಟು ಕೆಲಸ ಕೊಡ್ತೀವೋ ಅದು ಅಷ್ಟು ಗಟ್ಟಿಯಾಗುತ್ತೆ ಹೊರತು ಅದು ವೀಕ್ ಆಗೋದಿಲ್ಲ. ದೇಹ ಆಗಲಿ ಮೆದುಳಾಗಲಿ ವೀಕ್ ಆಗೋದಿಲ್ಲ. ನಾವು ಕೆಲಸ ಕೊಟ್ಟಷ್ಟು ಹೆಚ್ಚು ಗಟ್ಟಿ ಆಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ನೀವು ಸಹ ಪರಿಶ್ರಮಿಗಳಾಗೋದನ್ನು ಮರಿಬೇಡಿ. पढ़ाई के साथ साथ बिचेंद्री ने पहाड़ पर चढ़ने के अपने लक्ष्य को भी हमेशा अपने सामने रखा. ಓದುವುದರ ಜೊತೆಗೆ ನಾವೆಲ್ಲ ಹಿಂದೆ ನೋಡಿದ್ವಿ. ಈಗ ಅವರು MA ಮತ್ತು BEd ಪದವಿಯನ್ನು, ಸಂಸ್ಕೃತದಲ್ಲಿ MA ಮತ್ತು BEd ಪದವಿಯನ್ನು ಪೂರ್ಣಗೊಳಿಸಿಕೊಂಡ್ರು. ಅದಕ್ಕಾಗಿ ತಮ್ಮ ಹೊಲಿಗೆಯ ಮೂಲಕ, ಬಟ್ಟೆ ಹೊಲಿಯೋದ್ರ ಮೂಲಕವೇ ಹಣವನ್ನು ಒಟ್ಟುಗೂಡಿಸ್ತಾ ಇದ್ರು. ಇಷ್ಟು ಕಷ್ಟಪಟ್ಟು ಬಟ್ಟೆ ಹೊಲಿತಾ ಓದೋದ್ರ ಜೊತೆಗೇನೆ ಅವರ ಕನಸಾಗಿತ್ತು ಯಾವುದು, ನಾನು ಪರ್ವತವನ್ನು, ಅಣ್ಣನಿಗಿಂತ ಚೆನ್ನಾಗಿ ಪರ್ವತಾರೋಹಣವನ್ನು ಮಾಡಬೇಕು ಅನ್ನೋದು, ಪರ್ವತಗಳನ್ನು ಹತ್ತಬೇಕು ಅನ್ನೋದು ಅವಳ ಚಿಕ್ಕಂದಿನ ಕನಸಾಗಿತ್ತು. ಆ ಕನಸನ್ನು ಅವರು ಮರೀಲಿಲ್ಲ. ಬಟ್ಟೆನೂ ಹೊಲಿತಾ ಇದ್ರು, ತಮ್ಮ ಅಧ್ಯಯನವನ್ನು ಮುಂದುವರಿಸ್ತಾ ಇದ್ರು, ಜೊತೆಗೆ ಆ ಕನಸನ್ನು ಸಹ ಮುಂದೆ ಇಟ್ಕೊಂಡಿದ್ರು. ಆ ಕನಸನ್ನು ಅವರು ಕೈ ಬಿಡಲಿಲ್ಲ. ಇಸೇ ದೌರಾನ್ ಬಿಚೇಂದ್ರಿ ನೇ ಕಾಲಾನಾಗ್ ಪರ್ವತ್ ಕಿ ಚಢಾಯಿ ಕಿ. ಅದೇ ಕಾರಣಕ್ಕಾಗಿ, ಅಂದರೆ ಅವರು ಕನಸನ್ನು ಮರೀದೇ ಇರುವ ಕಾರಣಕ್ಕಾಗಿ ಏನಾಯ್ತಲ್ಲಿ, ಕಾಲಾನಾಗ್ ಅನ್ನೋ ಪರ್ವತವನ್ನು ಅವರು ಶಿಖರವನ್ನು ಏರಿದ್ರು. सन 1982 में उन्होंने गंगोत्री ग्लेशियर तथा रूड गेरो की चढ़ाई की, जिससे उनमें आत्मविश्वास बढ़ा. ಆ ಕನಸನ್ನು ಅವರು ತಮ್ಮ ಜೊತೆಗೆ ಆ ಕನಸನ್ನೂ ಬೆಳೆಸ್ಕೊಂಡು ಬಂದಿದ್ರಂತಹ ಕಾರಣಕ್ಕಾಗಿ ಅವರು ಕಾಲಾನಾಗ ಅನ್ನೋ ಪರ್ವತ ಶಿಖರವನ್ನು ಏರಿದ್ರು. ಅದಾದ ಮೇಲೆ 1982ರಲ್ಲಿ ಗಂಗೋತ್ರಿ ಗ್ಲೇಷಿಯರನ್ನು ಏರಿದ್ರು. ಅದು ಸುಮಾರು 6670 ಮೀಟರ್ ಎತ್ತರದಲ್ಲಿತ್ತು. ಮತ್ತು ರೂಡ್ ಗೇರೋ ಅನ್ನೋ ಒಂದು ಪರ್ವತವನ್ನು ಸಹ ಅವರು ಹತ್ತಿದ್ರು. ಅದು 5819 ಮೀಟರ್ ಇತ್ತು. ಹೀಗೆ ಆ ಎರಡೂ ಪರ್ವತ ಶಿಖರಗಳನ್ನು ಹತ್ತಿ ಇಳಿದಾದ್ಮೇಲೆ ಅವರಲ್ಲಿ ಆತ್ಮವಿಶ್ವಾಸ ಇನ್ನೂ ಗಟ್ಟಿಯಾಯಿತು. ಓಹೋ, ನಾನು ಈ ಪರ್ವತ ಶಿಖರಗಳನ್ನು ಹತ್ತಿದ್ದೀನಿ ಅಂದರೆ ಇನ್ನೂ ಹೆಚ್ಚು ಎತ್ತರವಿರುವಂತಹ ಪರ್ವತ ಶಿಖರಗಳನ್ನು ಹತ್ತಬೇಕು. ಆ ಆತ್ಮವಿಶ್ವಾಸ ನನ್ನಲ್ಲಿದೆ, ನಾನು ಆ ಸಾಧನೆಯನ್ನು ಮಾಡಬಲ್ಲೆ ಅನ್ನೋ ವಿಶ್ವಾಸ ಅವರಲ್ಲಿ ಗಟ್ಟಿಯಾಗ್ತಾ ಬಂತು. ಇದು ಗಂಗೋತ್ರಿ ಗ್ಲೇಷಿಯರ್ ಅನ್ನೋ ಈ ಒಂದು ಪರ್ವತ ಶಿಖರವನ್ನು ಅವರು ತುಂಬ ಸುಲಭವಾಗಿ, ಯಾವುದೇ ಆಯಾಸಗಳಿಲ್ಲದೆ, ಯಾವುದೇ ಪೆಟ್ಟುಗಳನ್ನು ತಿನ್ನದೇನೆ ಹತ್ತಿ ಇಳಿದಂತಹ ಹೆಗ್ಗಳಿಕೆ ಇವ್ರದ್ದಾಗಿತ್ತು. ನೋಡಿ ಮಕ್ಕಳೇ, ಇಷ್ಟು ಹಿಮದಿಂದ ಕೂಡಿರುವಂತಹ ಶಿಖರವಾಗಿದೆ. ಇಷ್ಟು ಹಿಮದಿಂದ ಕೂಡಿರುವಂತಹ ಶಿಖರವನ್ನು ಅವರು, ಗಂಗೋತ್ರಿ ಶಿಖರವನ್ನು ತುಂಬ ಸುಲಭವಾಗಿ ಹತ್ತಿ ಇಳಿದಂತಹ ಹೆಗ್ಗಳಿಕೆ ಇವರಿಗೆ ಸಲ್ಲುತ್ತೆ. ಈ ಶಿಖರಗಳನ್ನು ಹತ್ತಿದ ಮೇಲೆ ಅವರಲ್ಲಿರುವಂತಹ ಆತ್ಮವಿಶ್ವಾಸ ಹೆಚ್ಚಾಗ್ತಾ
ಹೋಯಿತು. ನಾನು ಇನ್ನೂ ಎತ್ತರವಾದಂತಹ ಇದಕ್ಕಿಂತಲೂ ಹೆಚ್ಚು ಎತ್ತರವಿರುವಂತಹ ಪರ್ವತ ಶಿಖರಗಳನ್ನು ಹತ್ತಬೇಕು ಅನ್ನೋ ಛಲ ಜಾಸ್ತಿ ಆಯಿತು, ಅನ್ನೋ ಆತ್ಮವಿಶ್ವಾಸ ಇನ್ನೂ ಗಟ್ಟಿ ಆಗ್ತಾ ಹೋಯಿತು. अगस्त 1983 में जब दिल्ली में हिमालय पर्वतारोहियों का सम्मेलन हुआ, तब वे पहली बार तेनजिंग नोर्गे एवरेस्ट पर चढ़ने वाले पहले पुरुष है ये, तथा जुंके ताबी ये एवरेस्ट पर चढ़ने वाली पहली महिला है. इनसे बिचेंद्री पाल मिलती है. अगस्ट 1983ರಲ್ಲಿ ದೆಹಲಿಯಲ್ಲಿ ಹಿಮಾಲಯ ಪರ್ವತಾರೋಹಿಗಳ ಒಂದು ಸಮ್ಮೇಳನವನ್ನು ಏರ್ಪಡಿಸಲಾಗಿತ್ತು. ಆ ಸಮ್ಮೇಳನಕ್ಕೆ ತೇನ್ಸಿಂಗ್ ನೋರ್ಗೆ ಮತ್ತು ಜುಂಕೆ ತಾಬಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ತೇನ್ಸಿಂಗ್ ನೋರ್ಗೆ ಅನ್ನೋರು ಎವರೆಸ್ಟ್ ಶಿಖರವನ್ನು ಏರಿದಂತಹ ಪ್ರಪ್ರಥಮ ಪುರುಷರಾಗಿದ್ದರು. ಜುಂಕೆ ತಾಬಿ ಎವರೆಸ್ಟ್ ಶಿಖರವನ್ನು ಏರಿದಂತಹ ಪ್ರಥಮ ಮಹಿಳೆಯಾಗಿದ್ದರು. ಇವರಿಬ್ಬರು ಸಹ ಆ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು. ಆ ಸಮ್ಮೇಳನಕ್ಕೆ ಹೋಗಿರುವಂತಹ ಬಿಚೇಂದ್ರಿ ಪಾಲ್ರವರು ಆ ಸಮ್ಮೇಳನದಲ್ಲಿ ಇವರಿಬ್ಬರನ್ನು ಭೇಟಿಯಾಗ್ತಾರೆ. तब उन्होंने संकल्प लिया कि वे भी उनकी तरह एवरेस्ट पर पहुंचेगी और वहां दिन भी आया. जब 23 मई 1984 को एवरेस्ट पहुंचकर भारत का झंडा फहरा दिया, उस समय उनके साथ पर्वतारोही अंग दोर्जी भी थे. ಯಾವಾಗ ಆ ಸಮ್ಮೇಳನದಲ್ಲಿ ತೇನ್ಸಿಂಗ್ ನೋರ್ಗೆ ಮತ್ತು ಜುಂಕೆ ತಾಬಿ ಅವರನ್ನ ಬಿಚೇಂದ್ರಿ ಪಾಲ್ರವರು ಭೇಟಿಯಾಗ್ತಾರೋ, ಆಗ ಅವರು ಒಂದು ಸಂಕಲ್ಪವನ್ನು ಮಾಡ್ಕೊಳ್ತಾರೆ, ಒಂದು ಗಟ್ಟಿಯಾದ ನಿರ್ಧಾರವನ್ನು ಮಾಡ್ಕೊಳ್ತಾರೆ. ಏನಪ್ಪಾ ಅದು ಅಂದರೆ, ವೇಬಿ ಉನ್ಕಿ ತರಹ ಎವರೆಸ್ಟ್ ಪರ್ ಪಹುಂಚೇಗಿ, ಅವಳು ಸಹ ಅಂದರೆ ಬಿಚೇಂದ್ರಿ ಪಾಲ್ರವರು ಸಹ ತೇನ್ಸಿಂಗ್ ನೋರ್ಗೆ ಮತ್ತು ಜುಂಕೆ ತಾಬಿ ಅವರ ಹಾಗೆ ಎವರೆಸ್ಟ್ ಶಿಖರವನ್ನು ಹತ್ತುತ್ತಾರೆ, ಎವರೆಸ್ಟ್ ಶಿಖರದ ತುದಿಯನ್ನು ತಲುಪುತ್ತಾರೆ ಅನ್ನೋ ಸಂಕಲ್ಪವನ್ನು ಮಾಡ್ಕೊಳ್ತಾರೆ. ಕೊನೆಗೆ ಒಂದು ದಿನ ಆ ಸಂಕಲ್ಪ ಮಾಡಿದಂತಹ ದಿನ ಬರುತ್ತೆ, ಅಂದರೆ ಆ ಸಂಕಲ್ಪ ಮಾಡಿಕೊಂಡಿರೋದನ್ನು ಈಡೇರಿಸಿದಂತಹ ದಿನ ಬರುತ್ತೆ. ಅವರು ಹಿಮಾಲಯದ ಆ ಶಿಖರದ ತುದಿಗೆ, ಎವರೆಸ್ಟ್ ಶಿಖರದ ತುದಿಗೆ ನಿಂತು ಆ ಆನಂದವನ್ನು ಅನುಭವಿಸಿದಂತಹ ದಿನ ಬರುತ್ತೆ. ಆಗ 23 ಮೇ 1984ರಲ್ಲಿ ಎವರೆಸ್ಟ್ ಶಿಖರವನ್ನು ಏರಿ ಭಾರತದ ಧ್ವಜವನ್ನು ಅಲ್ಲಿ ಹಾರಿಸಿ, ಆ ಭಾರತದ ಧ್ವಜವನ್ನು ಅಲ್ಲಿ ಸಿಗಿಸಿ ಆ ಸಂತೋಷವನ್ನು, ಆ ಸಂಭ್ರಮವನ್ನು ಅನುಭವಿಸಿದಂಥ ಒಂದು ಎಷ್ಟು ಸಂಭ್ರಮ ಪಟ್ಟಿದ್ರೋ, ಎಷ್ಟು ಆನಂದವನ್ನು ಅನುಭವಿಸಿದ್ರು ಅಂತ ಅವರು ಮಾತ್ರ ಅದನ್ನು ಹೇಳೋದಕ್ಕೆ ಸಾಧ್ಯ. ಅಷ್ಟು ಸಂತೋಷದಿಂದ, ಅಷ್ಟು ಸಂಭ್ರಮದಿಂದ ಅವರು ಆನಂದವನ್ನು ಅನುಭವಿಸಿದ್ರು. ಆ ಸಮಯದಲ್ಲಿ ಉಸ್ ಸಮಯ ಉನ್ಕೆ ಸಾಥ್ ಪರ್ವತಾರೋಹಿ ಅಂಗ್ ದೋರ್ಜಿ ಭೀತಿ, ಆ ಸಮಯದಲ್ಲಿ ಅವರ ಜೊತೆಗೆ ಪರ್ವತಾರೋಹಿ ಅಂದರೆ ಅವರ ಜೊತೆಗೆ ಆ ಪರ್ವತ ಶಿಖರವನ್ನು ಏರಿದಂಥ ಅಂಗ್ ದೋರ್ಜಿ ಅನ್ನೋರು ಸಹ ಅವರ ಜೊತೆಯಲ್ಲಿ ಇದ್ರು. ಹೀಗೆ भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है. इसमें उन्होंने इस बात का वर्णन किया है कि वे एवरेस्ट के शिखर पर कैसे पहुंची. साउथ कोल तक की चढ़ाई के लिए 3 शिखर दलों के 2 समूह बना दिए. मैं सुबह 4 बजे उठ गई, बर्फ पिघलाई और चाय बनाई. भारत की इस महिला द्वारा लिखित यह इतिवृत्तांत बहुत प्रेरणादायक तथा रोचक है. ಇದು ಭಾರತದ ಒಂದು ಅಂದರೆ ಎವರೆಸ್ಟ್ ಶಿಖರವನ್ನು ಏರಿದಂತಹ ಭಾರತದ ಪ್ರಥಮ ಮಹಿಳೆ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬಿಚೇಂದ್ರಿ ಪಾಲ್ರವರೇ ಬರೆದಿರುವಂತಹ ಅವರ ಆತ್ಮಕಥೆಯ ಒಂದು ಭಾಗವಾಗಿದೆ. ಇವರ ಒಂದು ಬರೆದಿರುವಂತಹ ಕಥೆ ನಿಜಕ್ಕೂ ಸಹ ತುಂಬ ಮನೋಹರವಾಗಿದೆ, ತುಂಬ ರೋಚಕವಾಗಿದೆ. ಮನೋಹರ ಅಂದರೆ ಕುತೂಹಲದಿಂದ ಕೂಡಿರುವಂತಹ ಅನೇಕ ವಿಷಯಗಳನ್ನು ಈ ಕಥೆ ಒಳಗೊಂಡಿದೆ ಮತ್ತು ಓದುಗರಿಗೆ ಅಷ್ಟೇ ಪ್ರೇರಣೆಯನ್ನು ನೀಡುವಂತಹ ಅಂಶವನ್ನು ಸಹ ಇದು ಒಳಗೊಂಡಿದೆ. इसमें उन्होंने इस बात का वर्णन किया है कि वे एवरेस्ट के शिखर पर कैसे पहुंची. ಇದರಲ್ಲಿ ಅವರು ಯಾವ ರೀತಿಯಾಗಿ ಎವರೆಸ್ಟ್ ಶಿಖರವನ್ನು ಹತ್ತಿದ್ರು ಅನ್ನೋ ವರ್ಣನೆಯನ್ನು ಸಹ ಮಾಡಿದ್ದಾರೆ. ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರು, ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡ್ರು ಅನ್ನೋ ಅಂಶವನ್ನು ಈ ಕಥೆಯಲ್ಲಿ ಅವರು
ಹೇಳಿದ್ದಾರೆ ಈ ಕಥೆಯಲ್ಲಿ ತಿಳಿಸಿದ್ದಾರೆ. साउथ कोल तक की चढ़ाई के लिए 3 शिखर ढलों के 2 समूह बना दिए. ಸೌತ್ ಕೋಲ್ವರೆಗೂ ಹೋಗೋದಕ್ಕಾಗಿ, ಸೌತ್ ಕೋಲ್ವರೆಗೂ ಆ ಪರ್ವತವನ್ನು ಹತ್ತೋದಕ್ಕಾಗಿ ಅವರು 3 ಪರ್ವತಾರೋಹಿಗಳ ತಂಡವನ್ನು ಮಾಡ್ಕೊಳ್ತಾರೆ, 3 ಗುಂಪುಗಳನ್ನು ಮಾಡ್ಕೊಳ್ತಾರೆ. मैं सुबह 4 बजे उठ गई, बर्फ पिघलाई और चाय बनाई. ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ಆ ಹಿಮವನ್ನು ಕರಗಿಸಿ ಅದರಲ್ಲೇ ಚಹಾ ಮಾಡ್ಕೊಳ್ತಾರೆ. कुछ बिस्कुट और आधी चॉकलेट का हल्का नाश्ता करने के पश्चात मैं लगभग 5:30 बजे अपने तंबू से निकल पड़ी. ಆ ಹಿಮವನ್ನು ಕರಗಿಸಿ ಅದರಲ್ಲಿ ಚಹಾ ಮಾಡಿಕೊಂಡ ನಂತರ ಚಹಾದ ಜೊತೆಗೆ ಸ್ವಲ್ಪ ಬಿಸ್ಕೆಟನ್ನು, ಅರ್ಧ ಚಾಕ್ಲೇಟನ್ನು ತಿಂದವರು, ಅಂದರೆ ಇದೇ ಅವರ ಹಗುರವಾದಂಥ ಉಪಹಾರವಾಗಿತ್ತು, ನಾಷ್ಟ ಆಗಿತ್ತು. ಅಲ್ಪ ಉಪಹಾರವನ್ನು ತೆಗೆದುಕೊಂಡ ನಂತರ ಅವರು ಸುಮಾರು 5:30 ಗಂಟೆಗೆ ತಮ್ಮ ಶಿಬಿರದಿಂದ, ತಮ್ಮ ಟೆಂಟಿಂದ ಅವರೇನು ಮಾಡ್ತಾರೆ, ಪರ್ವತಾರೋಹಣಕ್ಕೆ ಸಿದ್ಧರಾಗಿ ಹೊರಬರ್ತಾರೆ, ಪರ್ವತವನ್ನು ಹತ್ತೋದಕ್ಕೆ ಸಿದ್ಧರಾಗಿ ಹೊರಗಡೆ ಬರ್ತಾರೆ. अंग दोर्जी ने मुझसे पूछा, क्या मैं उनके साथ चलना चाहूँगी. ಇವರು ಹೊರಗೆ ಬರುವಷ್ಟರಲ್ಲಿಯೇ ಅಂಗದೋರ್ಜಿ ಅನ್ನೋರು ಸಹ ಪರ್ವತವನ್ನು ಏರೋದಕ್ಕೆ ಸಿದ್ಧರಾಗಿ ನಿಂತ್ಕೊಂಡಿದ್ರು. ಆಗ ಬಿಚೇಂದ್ರಿ ಪಾಲ್ರವರನ್ನು ನೋಡಿ ಅವರೇನು ಹೇಳ್ತಾರೆ, ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳಿ ಕೇಳ್ತಾರೆ. ಮುಜೆ ಉನ್ ಪರ್ ವಿಶ್ವಾಸ ಥಾ. ಬಿಚೇಂದ್ರಿ ಪಾಲ್ರವರಿಗೆ ಅವರ ಮೇಲೆ ಪೂರ್ತಿಯಾದ ವಿಶ್ವಾಸ ಇತ್ತು. ಇವರು ಎವರೆಸ್ಟ್ನ ತುದಿಯವರೆಗೂ ಜೊತೆಗಿರ್ತಾರೆ, ಇವರ ಜೊತೆ ನಾನು ಸುಲಭವಾಗಿ ಪರ್ವತವನ್ನು ಏರಬಹುದು ಅನ್ನೋ ವಿಶ್ವಾಸ ಅವರಿಗೆ ಇತ್ತು. साथ ही साथ मैं अपनी आरोहण क्षमता और कर्मठता के बारे में भी आश्वस्त थी. ಜೊತೆಗೆ ಅವರಿಗೆ ತಮ್ಮ ಮೇಲೆ ತಮಗೆ ನಂಬಿಕೆ ಇತ್ತು, ಅಂದರೆ ಆತ್ಮವಿಶ್ವಾಸ ಇತ್ತು ಮಕ್ಕಳೇ ಅವ್ರಿಗೆ. ಯಾರಿಗೆ? ಬಿಚೇಂದ್ರಿ ಪಾಲ್ರವರಿಗೆ. ಅಪ್ನಿ ಆರೋಹಣ ಕ್ಷಮತಾ, ಪರ್ವತವನ್ನು ಏರುವಂಥ ಅವರ ಕ್ಷಮತೆ ಎಷ್ಟಿತ್ತು, ಅವರಲ್ಲಿ ಆ ಕ್ಷಮತೆ, ಆ ಧೈರ್ಯ, ಆ ಸಾಹಸ, ನಾನು ಆ ಪರ್ವತವನ್ನು ನಿಸ್ಸಂದೇಹವಾಗಿ ಯಾವ ಭಯವೂ ಇಲ್ಲದೆ ಹತ್ತುತ್ತೀನಿ ಅನ್ನೋ ಒಂದು ನಂಬಿಕೆ, ಜೊತೆಗೆ ಕರ್ಮಠತ, ಆ ಕೆಲಸವನ್ನು ಸಾಧಿಸಿಯೇ ತೀರ್ತೀನಿ ಅನ್ನೋ ಛಲ, ಅವೆರಡೂ ಸಹ ಅವರಲ್ಲಿತ್ತು. ಅವೆರಡರ ಮೇಲೆ ಅವರಿಗೆ ಮನವರಿಕೆ ಆಗಿತ್ತು, ಅಂದರೆ ಗಟ್ಟಿಯಾಗಿ ನಂಬಿದ್ರು ಅವರು. ಇವೆರಡು ನಂಬಿಕೆಗಳು ನನಗೆ ಮೋಸ ಮಾಡೋದಿಲ್ಲ, ನಾನು ಹತ್ತೇ ತೀರ್ತೀನಿ. ಯಾವ ದೇಹದ ಬಳಲಿಕೆಯೂ ಸಹ, ಅಂದರೆ ಸುಸ್ತಾಗೋದಾಗಿರ್ಬೋದು, ತೆಲ್ನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಜ್ವರ ಆಗಿರ್ಬೋದು, ಯಾವುದೂ ಸಹ ನನ್ನನ್ನು ಬಾಧಿಸೋದಿಲ್ಲ. ಯಾವ ದೇಹದ ಬಳಲಿಕೆಯೂ ಸಹ ನನ್ನನ್ನು ಈ ಕಾರ್ಯದಿಂದ ಹಿಂದೆ ಕರ್ಕೊಂಡು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಆತ್ಮವಿಶ್ವಾಸ ಅವರಲ್ಲಿತ್ತು. ಜೊತೆಗೆ ಅಂಗದೋರ್ಜಿಯವರ ಮೇಲೂ ಸಹ ನಂಬಿಕೆ ಇತ್ತು. ಜೊತೆಗೆ ಇವರ ಪರ್ವತವನ್ನೇರುವಂಥ ಕ್ಷಮತೆ, ಸಾಮರ್ಥ್ಯ ಎಷ್ಟಿದೆ ಅನ್ನೋದು ಇವ್ರಿಗೆ ಗೊತ್ತಿತ್ತು. ನನ್ನ ಸಾಮರ್ಥ್ಯ ಏನು, ನನ್ನ ಛಲ ಏನು, ನನ್ನ ಗುರಿ ಏನು ಅನ್ನೋದು ಇವರಿಗೆ ಮನವರಿಕೆ ಆಗಿತ್ತು. ಆ ಕಾರಣಕ್ಕಾಗಿ ಇವರು ಅವರ ಜೊತೆ ಹೊರಡೋದಕ್ಕೆ ಸಿದ್ಧರಾಗ್ತಾರೆ. तो वे किस तरह तैयारी कर लेते हैं और पर्वतारोहण किस प्रकार करते हैं, किस प्रकार पर्वत पर चढ़ते जाते हैं, किन किन मुसीबतों का सामना करना पड़ता है, और अंत में किस प्रकार वे एवरेस्ट के शिखर पर पहुंचकर हमारे तिरंगा झंडे को फहराते हैं, इन सभी के बारे में हम अगली कक्षा में देख लेंगे. तब तक के लिए बच्चों, आप सभी को मेरी ओर से